ಲುಕ್ 80% ಮ್ಯಾಟ್ರ್ ಆಗುತ್ತೆ ಮತ್ತು ಫಸ್ಟ್ ಇಂಪ್ರೆಷನ್ ನೀವು ಧರಿಸೋ ಬಟ್ಟೆ ಮೇಲೆ ಇರುತ್ತೆ. ಹೇಗಂದರೆ ನೀವು ಸ್ಟೂಡೆಂಟು, ಜಾಬ್ ವರ್ಕರು ಅಥವಾ ಪ್ರೊಫೆಷನಲ್ ಆಗಿರ್ಬೋದು. ಡ್ರೆಸ್ಸಿಂಗ್ ಸ್ಟೈಲ್ ಒಂದು ಸೈಲೆಂಟ್ ಲ್ಯಾಂಗ್ವೇಜ್. ಅದು ನಿಮ್ಮ ಕಾನ್ಫಿಡೆಂಟ್ ಪರ್ಸನಾಲಿಟಿ ಮತ್ತು ಮೈಂಡ್ಸೆಟ್ ಹೇಳುತ್ತೆ. ಏನಂದರೆ ಸ್ಟೈಲಿಶ್ ಆಗಿ ಕಾಣೋದಕ್ಕೆ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಬೇಡ ಮತ್ತು ಸೆಲೆಬ್ರಿಟಿ ಸ್ಟೈಲು ಬೇಡ. ಬೇಕಾಗಿರೋದು ಅವೇರ್ನೆಸ್, ಸ್ವಲ್ಪ ಎಫರ್ಟ್ಸ್ ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋದು 10 ಸಿಂಪಲ್ ಬಟ್ ಪವರ್ಫುಲ್ ಟಿಪ್ಸ್. ಅದು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲನ್ನೇ ನೆಕ್ಸ್ಟ್ ಲೆವೆಲ್ವರೆಗೂ ಹೋಗುತ್ತೆ. ಯಾಕಂದ್ರೆ ಡ್ರೆಸ್ಸಿಂಗ್ ಸ್ಟೈಲ್ ಒಂದು ಬಟ್ಟೆಯ ಆಟವಲ್ಲ, ಇದು ಒಂದು ಆರ್ಟ್. ನಿಮಗೆ ನೀವೇ ಮೋರ್ ಕಾನ್ಫಿಡೆಂಟ್, ಮೋರ್ ಸ್ಮಾರ್ಟ್ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಸೊ ಅದಕ್ಕೆ ನೀವು ರೆಡಿನಾ? ನಿಮ್ಮ ಸ್ಟೈಲ್ನ ಮೋರ್ ಕಾನ್ಫಿಡೆಂಟ್ ಮಾಡೋದಕ್ಕೆ ಕಮೆಂಟ್ ಮಾಡಿ ಎಸ್ ಅಂತ. ಮತ್ತೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಬಿಗಿನ್. ಫಸ್ಟ್ ಆಫ್ ಆಲ್, ನೋ ಯುವರ್ ಬಾಡಿ ಟೈಪ್. ನಿಮಗೆ ನಿಮ್ಮ ಬಾಡಿ ಟೈಪ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಅವೈಲೇಬಲ್ ಇದಾವೆ, ನೋಡಿ ನಿಮ್ಮ ಬಾಡಿ ಟೈಪ್ ಬಗ್ಗೆ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಹಲವಾರು ವಿಡಿಯೋ ಅವೈಲೇಬಲ್ ಇದಾವೆ, ನೋಡಿ ನಿಮ್ಮ ಬಾಡಿ ಟೈಪ್ ಬಗ್ಗೆ ತಿಳ್ಕೊಳ್ಳಿ. ಅವಾಗ ನಿಮ್ಮ ಬಾಡಿ ಟೈಪ್ ಬಗ್ಗೆ ಗೊತ್ತಾಗುತ್ತೆ, ನಿಮಗೆ ಯಾವ ಕಲರ್, ಯಾವ ಪ್ಯಾಟರ್ನ್ ಮತ್ತೆ ಯಾವ ಕ್ಲಾತ್ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ. ಯಾಕಂದ್ರೆ ಬೇರೆಯವ್ರನ್ನ ನೋಡಿದಾಗ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೋತಾರೆ, ಅವ್ರ ತರ ನಾವು ಸ್ಟೈಲ್ ಮಾಡಬೇಕು ಅಂತ ಅನ್ಸುತ್ತೆ. ಅದೇ ತರ ಬಟ್ಟೆನ ನಾವು ತಗೋಬೇಕು ಅಂತಾನು ಅನ್ಸುತ್ತೆ. ಆದ್ರೆ ಈ ತಪ್ಪನ್ನ ನೀವು ಇನ್ ಮುಂದೆ ಮಾಡಬೇಡಿ. ಬಿಕಾಸ್ ಯಾವ ಬಾಡಿ ಮೇಲೆ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತ ಇನ್ನೊಬ್ಬರಿಗೆ ಅದು ಆಡ್ ಆಗಿ ಕಾಣುತ್ತೆ. ಬೇಕಂದ್ರೆ ಸ್ಕಿನ್ನಿ, ಮಸ್ಕಿ ಅಥವಾ ಚಬ್ಬಿ ಆಗಿರ್ಬೋದು. ಯಾಕಂದ್ರೆ ನಿಮ್ಮ ಬಟ್ಟೆ ನಿಮ್ಮ ಬಾಡಿ ಅಕಾರ್ಡಿಂಗ್ ಫಿಟ್ ಇಲ್ಲ ಅಂದ್ರೆ ಅದು ನಿಮ್ಮ ಕಾನ್ಫಿಡೆಂಟ್ ಮತ್ತೆ ಕಂಫರ್ಟೇಬಲ್ ಫೀಲ್ ಬರೋದಿಲ್ಲ. ಲೂಸ್ ಅಥವಾ ಓವರ್ ಟೈಟ್ ಕ್ಲಾತ್ಸ್ ಲುಕ್ಸ್ ಅನ್ನು ಸ್ಪಾಯ್ಲ್ ಮಾಡುತ್ತೆ. ಆ್ಯಂಡ್ ಮೇಕ್ ಶೋರ್ ಯಾವಾಗ ಏನನ್ನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಹೈಟ್ ಆ್ಯಂಡ್ ಬಾಡಿ ಟೈಪನ್ನು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಬಟ್ಟೆ ಪರ್ಚೇಸ್ ಮಾಡಿ. ಸ್ಟೆಪ್ ನಂಬರ್ 2, ಚೂಸ್ ಅ ಡಿಸೆಂಟ್ ಕಲರ್. ಲುಕ್ಕನ್ನು ಅಟ್ರಾಕ್ಟಿವ್ ಮಾಡೋದಕ್ಕೆ ಡಿಸೆಂಟ್ ಕಲರ್ ಚೂಸ್ ಮಾಡಿ. ಲೈಕ್ ವೈಟ್, ಬ್ಲ್ಯಾಕ್, ಗ್ರೇ, ಮಿಂಟ್ ಅಥವಾ ಆಲಿವ್ ಗ್ರೀನ್ ಆ್ಯಂಡ್ ವೈನ್. ಯಾಕಂದರೆ ಇವೆಲ್ಲ ಕಲರ್ ಯಾವುದೇ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತೆ ಮತ್ತು ಮಿಕ್ಸ್ ಮ್ಯಾಚ್ ಮಾಡೋದಕ್ಕೂ ಈಸಿ ಆಗುತ್ತೆ. ಪೇಸ್ಟಲ್ ಕಲರು ಚೂಸ್ ಮಾಡಿ, ಭಾಳ ಚೆನ್ನಾಗಿ ಕಾಣಿಸುತ್ತೆ, ಕ್ಲಾಸಿಕ್ ಆಗೂ ಕಾಣಿಸುತ್ತೆ. ಅವಾಯ್ಡ್ ಫ್ಲಾಶಿ ಆ್ಯಂಡ್ ಆಡ್ ಕಲರ್. ತುಂಬ ಕೆಟ್ಟದಾಗಿ ಕಾಣಿಸುತ್ತೆ, ಯಾಕಂದರೆ ಆ ಕಲರ್ ಹಾಕೊಂಡಾಗ ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ತುಂಬ ಚೀಪಾಗಿ ಕಾಣಿಸುತ್ತೆ. ಸ್ಟೆಪ್ ನಂಬರ್ 3, ಆರ್ಗನೈಸ್ ಯುವರ್ ವಾರ್ಡ್ರೋಬ್. ನೀವು ನಿಮ್ಮ ವಾರ್ಡ್ರೋಬನ್ನು ಮೇಂಟೈನ್ ಮಾಡೋದ್ರಿಂದ ನಿಮಗೆ 2 ಲಾಭ ಆಗುತ್ತೆ. ಒಂದು, ನಿಮ್ಮ ವಾರ್ಡ್ರೋಬ್ ತುಂಬ ನೀಟಾಗಿ ಮತ್ತು ಕ್ಲೀನಾಗಿ ಕಾಣಿಸುತ್ತೆ. ಎರಡನೇದು, ನಿಮ್ಮ ಬಟ್ಟೆಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವತ್ತು ಏನನ್ನ ಹಾಕೋಬೇಕು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಇಟ್ಸ್ ಅ ವೆರಿ ಸ್ಮಾರ್ಟ್ ಹ್ಯಾಬಿಟ್, ಆರ್ಗನೈಸ್ಡ್ ಯುವರ್ ವಾರ್ಡ್ರೋಬ್. ಹುಡುಗಿರಿಗೆ ತುಂಬ ದೊಡ್ಡ ಪ್ರಾಬ್ಲಮ್ ಏನಂದರೆ ಯಾವುದೋ ಇವೆಂಟ್ ಹೋಗ್ಬೇಕಂದ್ರೆ ಅಥವಾ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಬಟ್ಟೆ ಸಿಗೋದಿಲ್ಲ. ನನಗೂ ಮೊದಲು ತುಂಬ ಪ್ರಾಬ್ಲಮ್ ಆಗ್ತಿತ್ತು, ತುಂಬ ಬಟ್ಟೆ ಇರ್ತಿತ್ತು, ಇದರಿಂದ ಹೊರಗಡೆ ಹೋಗುವಾಗ ಬಟ್ಟೆನೇ ಸಿಗ್ತಿರ್ಲಿಲ್ಲ. ಬಟ್ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ವೀಕೆಂಡಲ್ಲಿ ವಾರ್ಡ್ರೋಬನ್ನು ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಲೀವ್ ಮೀ, ಇಟ್ಸ್ ಅ ವೆರಿ ಹೆಲ್ಪ್ಫುಲ್. ಈಸಿಯಾಗಿ ನೀವು ನೋಡಬಹುದು ಇವತ್ತು ಯಾವ ಥರ ಡ್ರೆಸ್ ಹಾಕೋಬೋದು ಅಂತ. ನಿಮಗೆ ಯಾವುದೇ ಪ್ಯಾಟರ್ನ್, ಕಲರ್ ಅಥವಾ ಸ್ಟೈಲನ್ನು ಮಿಕ್ಸ್ ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು, ಸ್ಟೈಲ್ ಕೂಡ ಮಾಡ್ಕೋಬೋದು. ಅದು ಯಾವುದೇ ಹೊಸ ಬಟ್ಟೆ ಪರ್ಚೇಸ್ ಮಾಡ್ದೇನೆ. ಆದರೆ ಯಾವಾಗ ಇದು ಪಾಸಿಬಲ್ ಆಗುತ್ತಂದರೆ ನೀವು ನಿಮ್ಮ ವಾರ್ಡ್ರೋಬನ್ನು ಥಾಟ್ಫುಲ್ಲಿ ಮ್ಯಾನೇಜ್ ಮಾಡಿದಾಗ. ಅದಕ್ಕಾಗಿ ನಿಮ್ಮ ಎಲ್ಲ ಬಟ್ಟೆಯನ್ನು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ. ಲೈಕ್ ಅ ಟೀ ಶರ್ಟ್, ಜೀನ್ಸ್, ಪ್ಲಾಜೋ, ಕುರ್ತೀಸ್ ಇವೆಲ್ಲ ಒಂದೊಂದು ಕಡೆ ಸಪ್ರೇಟ್ ಆಗಿ ಇಟ್ಟರೆ ದಿನ ಬೆಳಿಗ್ಗೆ ನಿಮಗೆ ಔಟ್ಫಿಟ್ ಸೆಲೆಕ್ಟ್ ಮಾಡೋದಕ್ಕೆ ಸೂಪರ್ ಫಾಸ್ಟ್ ಆಗಿ ಯೂಸ್ಫುಲ್ ಆಗುತ್ತೆ. ಸ್ಟೆಪ್ ನಂಬರ್ 4, ಆಲ್ವೇಸ್ ಸ್ಟೈಲ್ ದ್ಯಾಟ್ ಯು ಸೂಟ್ಸ್. ಯಾವಾಗಲೂ ನೀವು ಟ್ರೆಂಡಿಂದ ಹೋಗಬೇಡಿ ಅಥವಾ ಯಾರನ್ನೂ ಕಾಪಿ ಮಾಡಬೇಡಿ. ಯಾಕಂದರೆ ನಿಮ್ಮ ಬಾಡಿ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಮತ್ತು ನಿಮ್ಮ ಪರ್ಸ್ನಾಲಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಲೈಕ್ ಅ ಕ್ಯಾಶುವಲ್ ಆ್ಯಂಡ್ ಫ್ರೆಂಡ್ಲಿ ಲುಕ್, ಜೀನ್ಸ್ ಆ್ಯಂಡ್ ಟಾಪ್ ಅದನ್ನು ವಿಯರ್ ಮಾಡಿ. ಅಥವಾ ಬಾಸಿ ಆ್ಯಂಡ್ ಫಾರ್ಮಲ್ ಬೇಕಂದರೆ ಫಾರ್ಮಲ್ ಡ್ರೆಸ್ನ ವಿಯರ್ ಮಾಡಿ. ಕಾಲೇಜ್ ಟೈಮಲ್ಲಿ ಇಂಡಿಯನ್ ಔಟ್ಫಿಟ್ ವಿಯರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಿದ್ದೆ. ಬಟ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಂಗೆ ಸಜೆಸ್ಟ್ ಮಾಡಿದರು, ನೀವು ನಂತರ ಔಟ್ಫಿಟ್ನ ವಿಯರ್ ಮಾಡು ಅಂದರೆ ಟೀ ಶರ್ಟ್, ಜೀನ್ಸ್ ಟಾಪ್, ಸ್ಕರ್ಟ್ ಅವ್ರು ಹೇಳಿದರು ಅಂತ ವಿಯರ್ ಮಾಡಿದೆ. ಬಟ್ ದ್ಯಾಟ್ ಡೇ ಐ ವಾಸ್ ಅ ವೆರಿ ಇನ್ಸೆಕ್ಯೂರ್ಡ್ ಆ್ಯಂಡ್ ಅನ್ಕಂಫರ್ಟೇಬಲ್ ಫೀಲ್. ಅವಾಗಿಂದ ಅದನ್ನು ವಿಯರ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನನಗೇನು ಕಂಫರ್ಟೇಬಲ್, ನನಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದನ್ನು ನಾನು ವಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇಂಡಿಯನ್ ಔಟ್ಫಿಟ್ಟಿಗೆ ಒಂದು ಸ್ಟೈಲಿಶ್ ಲುಕ್ ಕೊಟ್ಟೆ, ಸೊ ಅದು ನಮಗೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರೋ ಎಲ್ಲ ಟಿಪ್ಸ್ನ ಕವರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೇಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.